ಯು ಆಶಾ ನಾಗೇಶ್, ಇಂಥ ಬ್ಯೂಟಿಫುಲ್ ಆದ ಕ್ವೆಶ್ಚನ್ ಕೇಳಿದ್ದೀರಾ. ಡಯಾಬಿಟೀಸ್, ಓರಲ್ ಹೆಲ್ತ್ ಮತ್ತೆ ಹಾರ್ಟ್ ಡಿಸೀಸ್ ಇದು ಮೂರಕ್ಕೂ ಒಂದು ಸಂಬಂಧ ಇದೆ. ಯಾವ ತರ? ನಮಗೆ ಒಸಡುಗಳ ಡಿಸೀಸ್ ಆದಾಗ ಏನಾಗುತ್ತೆ, ಬಾಡಿ ಇನ್ಫ್ಲಮೇಟರಿ ಕೆಮಿಕಲ್ಸ್ ರಿಲೀಸ್ ಮಾಡುತ್ತೆ. ಉದಾಹರಣೆಗೆ CRP, ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ. ಹೈ CRP ಇದ್ದಾಗ ಹೈಯರ್ ಚಾನ್ಸಸ್ ಆಫ್ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್. ರಿಸರ್ಚರ್ಸ್ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಬ್ಸರ್ವ್ ಮಾಡಿದ್ದಾರೆ. ಈಗ ಆಲ್ರೆಡಿ ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ನಮ್ಮ ಬಾಯಲ್ಲಿರೋ ಬ್ಯಾಕ್ಟೀರಿಯಾ ಬ್ಲಡ್ ಆರ್ಟರೀಸ್ ಎಂಟರ್ ಆಗಿ ಅಲ್ಲಿ ಪ್ಲಾಕ್ ಫಾರ್ಮೇಶನ್ ಆಗಿತ್ತಂತೆ. ನಿಮಗೆ ಗೊತ್ತು, ಪ್ಲಾಕ್ ಜಾಸ್ತಿ ಇದ್ರೆ ಹಾರ್ಟ್ ಅಟ್ಯಾಕ್ ರಿಸ್ಕು ಜಾಸ್ತಿ. ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಅವರು ಒಂದು ಲಾಂಗ್ ಟರ್ಮ್ ಸ್ಟಡಿ ಮಾಡಿದ್ರು. ಶಾಕಿಂಗ್ ಪಾಯಿಂಟರ್ ಏನಂದ್ರೆ, ನಮಗೆ ಒಸಡುಗಳ ಡಿಸೀಸ್ ಇದ್ದಾಗ ಬಿಟ್ವೀನ್ ಮಾಡರೇಟ್ ಟು ಸಿವಿಯರ್ ಇದ್ದಾಗ ಏನಾಗತ್ತೆ ಅಂದ್ರೆ, ನಿಮಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ 20 to 44% ಇನ್ಕ್ರೀಸ್ ಇತ್ತಂತೆ. ಬೇರೆ ಪ್ಯಾರಾಮೀಟರ್ಸ್ ಚೆನ್ನಾಗಿದ್ದಾಗ, ಉದಾಹರಣೆಗೆ ಡಯಾಬಿಟೀಸ್, ವೆಯ್ಟ್, ಕೊಲೆಸ್ಟ್ರಾಲ್, ಸ್ಮೋಕಿಂಗ್ ಎಲ್ಲ ಕಂಟ್ರೋಲಲ್ಲಿ ಇದ್ರೂ ಕೇವಲ ಒಸಡುಗಳ ಡಿಸೀಸ್ ಇಂದ ಈ ಪರ್ಸೆಂಟೇಜ್ ಅವರಿಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಆಯಿತು. ಸೊ ನಾವು ಯಾವ ಥರ ನಮ್ಮ ಓರಲ್ ಹೆಲ್ತ್ನ ಮೇಂಟೈನ್ ಮಾಡಬೇಕು, ನೆಕ್ಸ್ಟ್ ವಿಡಿಯೋಲಿ 5 ಪ್ರಾಕ್ಟಿಕಲ್ ಬಟ್ ಸೈಂಟಿಫಿಕ್ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆಯ್ತಾ? ಡಯಾಬಿಟಿಕ್ಸ್, ಓರಲ್ ಹೆಲ್ತ್ಗೆ ಟಿಪ್ಸ್. ನಿಮ್ಮ ಶುಗರ್ಸ್ನ ಆಪ್ಟಿಮಲ್ ಆರ್ ಬೆಸ್ಟ್ ಕಂಟ್ರೋಲ್ ರೇಂಜಲ್ಲಿ ಇಡಬೇಕು. HbA1c 7%ಗಿಂತ ಕಡಿಮೆ ಇಟ್ಟರೆ 40% ಲೋವರ್ ಗಮ್ ಡಿಸೀಸ್ ರಿಸ್ಕ್ ಫ್ಯಾಕ್ಟರ್ಸ್. ನೀವು ಸಾಫ್ಟ್ ಬ್ರಿಸಲ್ ಬ್ರಷಸ್ನ ಯೂಸ್ ಮಾಡಬೇಕು. ಎಫೆಕ್ಟಿವ್ ಕ್ಲೀನಿಂಗ್ ಪ್ಲಾಕ್ ಫಾರ್ಮೇಷನ್ನ ಅವಾಯ್ಡ್ ಮಾಡುತ್ತೆ ಹಾಗೂ ಗಮ್ಸ್ನ ಕಾಪಾಡುತ್ತೆ. ಆಲ್ವೇಸ್ ರೆಕಮೆಂಡೆಡ್ ಒಂದು ದಿವಸದಲ್ಲಿ 2 times ಬ್ರಷ್ ಮಾಡೋದು. ಇದರಿಂದ 12 ವಾರಗಳಲ್ಲಿ 50% ಗಮ್ ಬ್ಲೀಡಿಂಗ್ ರಿಡ್ಯೂಸ್ ಆಯ್ತಂತೆ ಇನ್ ಕ್ಲಿನಿಕಲ್ ಟ್ರಯಲ್ಸ್. ಬ್ರಷ್ ಮಾಡಿದ್ಮೇಲೆ ಆಂಟಿಸೆಪ್ಟಿಕ್ ಮೌತ್ ವಾಶ್ ಯೂಸ್ ಮಾಡಿದ್ರೆ ಬಹಳ ಒಳ್ಳೆಯದು. ಒಂದು ಡಯಾಬಿಟಿಕ್ಕು ಡ್ರೈ ಮೌತ್ ಆಗೋಕ್ಕೆ ಬಿಡಬಾರ್ದು. ಥ್ರೂ ಔಟ್ ದ ಡೇ ವಾಟರ್ ಸಿಪ್ ಮಾಡ್ತಾ ಇದ್ರೆ ತುಂಬ ಹೆಲ್ಪ್ ಆಗುತ್ತೆ. ಡೆಂಟಿಸ್ಟ್ ಹತ್ರ ಹೋಗೋದಂದ್ರೇ ಅಪ್ಪ ಅಂತ ಅನ್ಸತ್ತಲ್ಲ, ಬಟ್ ಬಹಳ ಇಂಪಾರ್ಟೆಂಟ್. ರೆಕಮೆಂಡೆಡ್ ಏನಂದರೆ ಅಟ್ಲೀಸ್ಟ್ ಒನ್ಸ್ ಇನ್ 6 months ಡೆಂಟಿಸ್ಟ್ ವಿಸಿಟ್ ಕಂಪಲ್ಸರಿ ಅಂತ. ಅದಾಗಿಲ್ಲ ಅಂದರೆ ವರ್ಷಕ್ಕೊಂದ್ಸರಿ ಮಾಡ್ಕೋಬೋದಲ್ಲ. ಐ ಹೋಪ್ ಈ ಸೈನ್ಸ್ ಬ್ಯಾಕ್ ಇನ್ಫಾರ್ಮೇಶನ್ ತಮಗೆ ಹೆಲ್ಪ್ ಆಗುತ್ತೆ. ನನ್ನ ನೆಕ್ಸ್ಟ್ ವಿಡಿಯೋ ಮನೇಲೆ ಪ್ರಿಪೇರ್ ಮಾಡುವಂಥ 5 ನ್ಯಾಚುರಲ್ ಮೌತ್ ವಾಶಸ್. ಮೌತ್ ವಾಶ್ ಅಂದಿದ ಕೂಡ್ಲೇನೆ ನಮ್ಮ ಮೈಂಡಿಗೆ ಬರೋದು ಅಂಗಡಿಯಿಂದ ತಗೊಂಬರೋದು ತಾನೆ. ನಮ್ಮ ಕಿಚನಿಂದ ಮೌತ್ ವಾಶ್ ರೆಡಿ ಮಾಡ್ಕೊಂಡ್ರೆ ಹೇಗಿರುತ್ತೆ ಬನ್ನಿ ನೋಡೋಣ. ಟೂತ್ ಏಕ್ ಆದಾಗ ಡೆಂಟಿಸ್ಟ್ ಹತ್ರ ಹೋಗೋವರೆಗೂ ಒಂದು ಲವಂಗ ಇಟ್ಕೋ ಬಾಯಲ್ಲಿ ಅಂತ ಹೇಳ್ತಾರಲ್ವಾ. ಸೊ ಅದರಿಂದ ಒಂದು ಮೌತ್ ವಾಶ್ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಅಂದರೆ, 200 ml ವಾಟರ್ನ ಬಾಯ್ಲ್ ಮಾಡಬೇಕು. ಅದಕ್ಕೆ 5 to 6 ಕ್ಲೋವ್ಸ್ ಲವಂಗ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಆದಮೇಲೆ ಕೂಲ್ ಡೌನ್ ಆಗಲಿ, ಅದನ್ನು ಮೌತ್ ವಾಶ್ ಆಗಿ ಯೂಸ್ ಮಾಡಿ. ಒಂದು 10 ಫ್ರೆಶ್ ತುಳಸಿ ಎಲೆಗಳನ್ನ ನೀರಲ್ಲಿ ಕುದಿಸಿ ಕೂಲ್ ಡೌನ್ ಮಾಡಿ ರಿನ್ಸ್ ಆಗಿ ಯೂಸ್ ಮಾಡಿ. ಇದು ಮೈಲ್ಡ್ ಗಮ್ ಡಿಸೀಸ್ಗೆ ಬಹಳ ಒಳ್ಳೆಯದು. ಗ್ರೀನ್ ಟೀ ಕೇವಲ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾತ್ರ ಅಲ್ಲ, ಸ್ಟಡೀಸ್ ಹ್ಯಾವ್ ಪ್ರೂವನ್ ಇದರ ಮೌತ್ ವಾಶ್ ಬ್ಯಾಡ್ ಬ್ರೆತ್, ಪ್ಲಾಕ್, ಗಮ್ ಸ್ವೆಲ್ಲಿಂಗ್ 2 weeksಲ್ಲಿ ಬೆಟರ್ ಕಂಟ್ರೋಲಿಗೆ ಹೆಲ್ಪ್ ಮಾಡುತ್ತೆ ಅಂತ. ಅರ್ಶಿಣದ ಮೌತ್ ವಾಶ್ ಸಖತ್ ಒಳ್ಳೆಯದು. 1 ಲೋಟ ಉಗುರು ಬೆಚ್ಚ ನೀರಿಗೆ 1/4 ಚಮಚ ಅರ್ಶಿಣ ಹಾಕಿ ಅದನ್ನು ರಿನ್ಸ್ ಆಗಿ ಯೂಸ್ ಮಾಡಿ. ವಾರ್ಮ್ ವಾಟರ್ ಜೊತೆಗೆ ಉಪ್ಪು 1/2 teaspoon. ಇದು ನಮ್ಮ ಡೆಂಟಿಸ್ಟೇ ಒಂದು ಪ್ರೊಸೀಜರ್ ಆದಮೇಲೆ ರೆಕಮೆಂಡ್ ಮಾಡ್ತಾರೆ. ಸಾಲ್ಟ್ ವಾಟರಲ್ಲಿ ಗಾರ್ಗಲ್ ಮಾಡಿದಾಗ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ, ಇನ್ಫೆಕ್ಷನ್ ಕಡಿಮೆ ಆಗುತ್ತೆ, ಬ್ಯಾಕ್ಟೀರಿಯಾನು ಕಿಲ್ ಮಾಡುತ್ತೆ. ಡೋಂಟ್ ಯೂಸ್ ಆಪಲ್ ಸೈಡರ್ ವಿನೆಗರ್, ಬೇಕಿಂಗ್ ಸೋಡಾ ಅಥವಾ ಕಾನ್ಸಂಟ್ರೇಟೆಡ್ ಲೆಮನ್. ನಾನಿವತ್ತು ಟರ್ಮರಿಕ್ ಮೌತ್ ವಾಶ್ನ ಟ್ರೈ ಮಾಡ್ತಾ ಇದ್ದೀನಿ. ನೀವು ಯಾವ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡಿ.